ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಲೇಟಾಗಿ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಸೊ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸ್ತಾ ಇದೆ ಅಷ್ಟೇ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಮೃಗಾವತಿ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ. ಅದು ತೀರ್ಥಹಳ್ಳಿ ತಾಲೂಕು ಹತ್ರ ಇರೋದು. ಸೊ ಸುಮಾರು ಪ್ರಶ್ನೆಗಳು ನೀವೆಲ್ಲ ಕೇಳ್ತಾ ಇದ್ರಿ ಅಯೋಧ್ಯೆ ಬಗ್ಗೆ. ಸೊ ಅಯೋಧ್ಯೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ತುಂಬ ಮಾತಾಡಿಸ್ತೀರಾ, ಹಿಂದಿಯಲ್ಲಿ ಯಾಕೆ ಜಾಸ್ತಿ ಮಾತಾಡಿಸ್ತೀರಾ ಅಂತ ಹೇಳಿಬಿಟ್ಟು. ಸೊ ನಾನು ಹಿಂದಿಯಲ್ಲಿ ಮಾತಾಡ್ತೀನಿ, ಆಮೇಲೆ ನಮ್ಮ ಮನೆಯವರು ಕನ್ನಡದಲ್ಲಿ ಮಾತಾಡ್ತಾರೆ, ಮತ್ತು ಅಕ್ಕಪಕ್ಕದವರೆಲ್ಲ ಆ್ಯಸ್ ಯೂಶುವಲ್ ಕನ್ನಡದಲ್ಲಿ ಅವರು ಮಾತಾಡ್ತಾರೆ. ನನ್ನ ಅನಿಸಿಕೆ ಏನು ಅಂದರೆ ಅವಳು 2 ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅಂದ್ಬಿಟ್ಟು ಆಸೆ. ಸೊ ಕನ್ನಡನೂ ಕೂಡ ಯೂಸ್ ಮಾಡ್ತೀವಿ, ಹಿಂದಿನೂ ಕೂಡ ಯೂಸ್ ಮಾಡ್ತೀವಿ. ಸೊ 2 ಲ್ಯಾಂಗ್ವೇಜು ಕೂಡ ಅವಳು ಈಸಿಯಾಗಿ ಅರ್ಥ ಮಾಡ್ಕೊತಾಳೆ. ದಿನಗಳು ಹೇಗೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ. ಅಯೋಧ್ಯೆಗೆ 1 ವರ್ಷ ಆಯಿತು ಆಲ್ರೆಡಿ. ಸೊ ಇನ್ನೂ ನನಗೆ ಅವಳು ಸಣ್ಣವಳು ಇಷ್ಟು ಬೇಗ ಗ್ರೋ ಅಪ್ ಆಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ. ನಿಜವಾಗ್ಲೂ ಹೆಣ್ಮಕ್ಳು ಬೆಳೆಯೋದು ನಿಜವಾಗ್ಲೂ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಹೌದು, ನಿಜವಾಗ್ಲೂ ಅವಳು ಬೆಳೀತಿರೋದು ನಿಜವಾಗ್ಲೂ ನಮಗಂತೂ ಗೊತ್ತೇ ಆಗ್ತಾ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಸೊ ಅಯೋಧ್ಯೆಗೆ ಅನ್ಸುತ್ತೆ ಸ್ವಲ್ಪ ಹೊತ್ತು ಆಟಾಡಿಸಿ. ಸೊ ಫೈನಲ್ ಆಗಿ ನಾವು ಇಬ್ಬರು ಕೂಡ ರೆಡಿ ಆಗಿ ಟೆಂಪಲಿಗೆ ಹೋಗೋಕ್ಕೆ ನಾವು ರೆಡಿ ಆದ್ವಿ. ಅದು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್, ಏನಾರು ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ. ಸೊ ಇವತ್ತು ಕೂಡ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಡ್ತಾ ಇರೋದು. ಹೊರಗಡೆ ಹೋಗ್ಬೇಕಂತ ಅಂದ್ಬಿಟ್ಟು ಅಂದಾಗ ಯಾರಿಗೆ ಇಷ್ಟ ಆಗಲ್ಲ, ಅದರಲ್ಲೂ ಮಕ್ಳಿಗಂತೂ ಇನ್ನೂ ಇಷ್ಟ. ಸೊ ನಮ್ಮ ಅಯೋಧ್ಯೆಗೂ ಕೂಡ ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ. ಸೊ ಅವಳು ಯಾವಾಗಲೂ ಕೂಡ ಹೊರಗಡೆ ಹೋಗೋಕ್ಕೆ ರೆಡಿ ಆಗಿರ್ತಾಳೆ. ಒಂಚೂರು ಡೋರ್ ಓಪನ್ ಮಾಡೋಂಗಿಲ್ಲ. ಆಲ್ರೆಡಿ ಬುಡು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ತನ್ನ ಕೈಯಲ್ಲಿ 2 ಸ್ಲಿಪ್ಪರ್ ಹಿಡ್ಕೊಂಡು ನಾನು ರೆಡಿ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಸೊ ರೆಡಿ ಆಗ್ತಾಳೆ. ಸೊ ಫೈನಲ್ ಆಗಿ ನಾವೆಲ್ಲ ರೆಡಿಯಾಗಿ ಹೊರಟ್ವಿ. ಮೃಗಾವತಿ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ 25 ಕಿಲೋಮೀಟರ್ ಹಾಗೂ ಕೊಪ್ಪದಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಮಲಹಾನಿಕೇಶ್ವರ ಎಂಬ ಮೂಲ ಹೆಸರೇ ಈ ಲಿಂಗವಿರುವ ದೇವಸ್ಥಾನ ಇಂದು ಮಲ್ಲಿಕಾರ್ಜುನ ದೇವಸ್ಥಾನವೆಂದು ಪ್ರಸಿದ್ಧ ಪಡೆದಿದೆ. ಇಲ್ಲಿನ ಪ್ರಮುಖ ದೇವಾಲಯಗಳು ಅಂತಂದರೆ ಶನೇಶ್ವರ ದೇವಾಲಯ, ಮೃಗಾವತಿ. ಈ ದೇವಸ್ಥಾನದಲ್ಲಿರುವ ಶನೇಶ್ವರ ದೇವಾಲಯವು ಮಲೆನಾಡಿನ ಪ್ರಸಿದ್ಧ ಹೊಂದಿದೆ ಹಾಗೂ ಅತಿ ಹೆಚ್ಚಿನ ಭಕ್ತರು ಈ ದೇವರ ದರ್ಶನಕ್ಕೆ ಬರುತ್ತಾರೆ. ಅದಲ್ಲದೆ ಈ ದೇವಸ್ಥಾನದಲ್ಲಿ ಶಂಕರೇಶ್ವರ, ಉಗ್ರ ನರಸಿಂಹ, ಆಂಜನೇಯ ಮತ್ತು ಪಂಜುಳಿ ದೇವಾಲಯಗಳು ಇವೆ. ಇಲ್ಲಿ ಪ್ರತಿದಿನ ತೀರ್ಥ ಸ್ನಾನ ಮತ್ತು ಪ್ರಸಾದ ವಿನಿಯೋಗ ಕೂಡ ಇಲ್ಲಿ ಇರುತ್ತೆ. ಸೊ ನಾವು ಕೂಡ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಅಲ್ಲಿ ಒಂದು ಅರ್ಚಕರ ಹತ್ರ ನಾವು ಈ ದೇವಸ್ಥಾನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಂಡ್ವಿ. ರಾಮ ಹೇಳ್ತಾನೆ ಬೇಡ, ಅದು ಅಸುರರ ಮಾಯೆ, ಅದು ಬೇಡ ಅಂತ ಹೇಳ್ತಾನೆ. ಆದರೆ ಸೀತೆ ಕೇಳೋದಿಲ್ಲ, ಹಠ ಹಿಡಿತಾಳೆ. ಹಾಗಾಗಿ ಹೆಂಡತಿಯ ಮಾತಿಗೆ ಕಟ್ಟಿಬಿಟ್ಟಿರುವಂತಹ ರಾಮ ಆ ಒಂದು ಮಾರೀಚ ಮೃಗವನ್ನು ಅಟ್ಟಿಸಿಕೊಂಡು ಬರ್ತಾನೆ. ಆ ಮಾಯಾ ಮೃಗವನ್ನು ಅಟ್ಟಿಸಿಕೊಂಡು ಬಂದಾಗ ರಾಮ ಎಷ್ಟು ಪ್ರಯತ್ನ ಪಟ್ಟು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅದರ ಮೇಲೆ ಶರಪ್ರಯೋಗವನ್ನು ಮಾಡ್ತಾನೆ. ಆಗ ಆ ಮಾರೀಚ ರೂಪದಲ್ಲಿ, ಜಿಂಕೆ ರೂಪದಲ್ಲಿರುವಂತಹ ಮಾರೀಚ ಈ ಒಂದು ಸ್ಥಳದಲ್ಲಿ ಅಸುನೀಗ್ತಾನೆ. ಹಾಗಾಗಿ ಇದು ಮಾರೀಚ ಮೃಗಾವಧೆ ಅನ್ನುವಂತಹ ಕ್ಷೇತ್ರ. ಇದರ ಪೂರ್ಣ ಹೆಸರು ಮಾರೀಚ ಮೃಗಾವಧೆ ಕ್ಷೇತ್ರ ಅಂತ. ರೂಢಿಯಲ್ಲಿ ಕರೀತಾ ಇದು ಮೃಗಾವಧೆ ಅಂತ ಆಗಿದೆ. ಹಾಗೆ ಬಿದ್ದಿರ್ತಕ್ಕಂತಹ ಮಾರೀಚ ರಾಮನಲ್ಲಿ ಕೇಳ್ತಾನೆ, ನನಗೆ ಮುಕ್ತಿಯನ್ನು ಕೊಡಬೇಕು ಅಂತ. ಅವನೊಬ್ಬ ಸನ್ಯಾಸಿ ಆಗಿರ್ತಾನೆ ಮಾರೀಚ. ಹಾಗಾಗಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅಸುರರ ಹೃದಯದಲ್ಲಿ ಆತ್ಮ. ನನ್ನ ಮುದ್ದಾದ ಕಂದಮ್ಮ ನೋಡಿ ಹೇಗೆ ಕಲ್ಲಿಗೆ ನಮಸ್ಕಾರ ಮಾಡ್ತಾಳೆ ಅಂತ.
ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದವನ್ನು ಕೂಡ ಸ್ವೀಕರಿಸ್ಕೊಂಡು ಸೊ ಒಂದು ಸೆಲ್ಫಿ ತಗೊಂಡು ಸೊ ನಂತರ ನಾವು ಹೊರಟ್ವಿ ಮನೆ ಕಡೆ. ಸೊ ದಾರಿಯಲ್ಲಿ ನೀರಿನ ಅಲೆ ನೋಡಿಕೊಂಡು ಐದಿಗೂ ಕೂಡ ಬ್ರಿಡ್ಜು ಮತ್ತು ನೀರು ಎಲ್ಲ ತೋರಿಸಿ ಅವಳು ಕೂಡ ಖುಷಿಪಟ್ಟಳು, ನಾನು ಕೂಡ ಖುಷಿಪಟ್ಟೆ. ನಿಜವಾಗ್ಲೂ ಅಮ್ಮ ಮಗಳಿಗೆ ನಮಗೆ ಮನೇಲಿ ಇದ್ದು ಬೋರ್ ಆಗ್ತಾ ಇರತ್ತೆ. ಸೊ ಈ ಥರ ಸಣ್ಣ ಪುಟ್ಟ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ನನಗೂ ಕೂಡ ಖುಷಿ, ಐದಿಗೂ ಕೂಡ ಖುಷಿ. ಸೊ ಮನೆಗೆ ಬಂದು ಆ ಐದಿಗೆ ನಾನು ಊಟ ಕೂಡ ಮಾಡಿಸ್ದೆ. ಬಟ್ ಅವಳು ನೋಡಿ ನನಗೆ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ವೆರಿ ಗುಡ್. खत्म हो गया? यम्मी. सुपर. क्या खाए? गुड्डो गुड्डो क्या खाए बेटा? ना स्पून. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡಲು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹ್ಯಾವ್ ಅ ನೈಸ್ ಡೇ.